ಆಕಾಶವಾಣಿ ಗೆಲುವಿನ ಗುಟ್ಟು. HIV ಏಡ್ಸ್ ಜಾಗೃತಿ ಕುರಿತು ನೈಜ ಘಟನೆಗಳನ್ನು ಆಧರಿಸಿದ ಸೃಜನಾತ್ಮಕ ನಾಟಕ ಸರಣಿ. ರಚನೆ ಖ್ಯಾತ ಹಾಸ್ಯ ಲೇಖಕರಾದ MS ನರಸಿಂಹಮೂರ್ತಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. HIV ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ 2017 ರಾಜ್ಯಾದ್ಯಂತ ಜಾರಿಯಾಗಿ ಓಂಬಡ್ಸ್ಮನ್ ಅವರನ್ನು ನೇಮಿಸಲಾಗಿದೆ. ರಾಜ್ಯದಲ್ಲಿರುವ ಎಲ್ಲ ಸಂಸ್ಥೆಗಳ ಹಾಗೂ ಇಲಾಖೆಗಳಡಿಯಲ್ಲಿ ಕಳಂಕ ಮತ್ತು ತಾರತಮ್ಯ ನಿವಾರಣೆಗಾಗಿ ದೂರು ಅಧಿಕಾರಿಗಳನ್ನು ನೇಮಿಸಲು ಕ್ರಮ ಕೈಗೊಳ್ಳಲಾಗಿದೆ. ಆರೋಗ್ಯ ವ್ಯವಸ್ಥೆ ಇರುವ ಸಂಸ್ಥೆಗಳ ಅಡಿಯಲ್ಲಿ 20ಕ್ಕಿಂತ ಹೆಚ್ಚು ಹಾಗೂ ಇತರೆ ಸಂಸ್ಥೆ ಕಾರ್ಖಾನೆಗಳಲ್ಲಿ 100ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳಿದ್ದರೆ ಒಬ್ಬರು ದೂರು ಅಧಿಕಾರಿಯನ್ನು ನೇಮಿಸುವುದು ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 9449 46951 ಅಥವಾ ಉಚಿತ ಸಹಾಯವಾಣಿ 1097ಕ್ಕೆ ಕರೆ ಮಾಡಿ. ಕೇಳಿ ನಾಟಕ ಗೆಲುವಿನ ಗುಟ್ಟು. ಮೋಹನ್ ಈ ಆಸ್ಪತ್ರೆಗೆ ಯಾಕೆ ಬಂದಿದ್ರು ಅಂತ ಇವತ್ತು ತಿಳ್ಕೋಬೇಕು. ಕಾಯ್ತಾ ಇದ್ದೀನಿ. ಡಾಕ್ಟರ್ ಅಪಾಯಿಂಟ್ಮೆಂಟ್ಗೆ ಕಾಯ್ತಾನೇ ಇದ್ದೀನಿ. ಹಲೋ ಮೇಡಮ್, ಮೊದಲ ಸಲನಾ ನೀವು ಬರ್ತಾ ಇರೋದು? ಹೌದು ಸಿಸ್ಟರ್, ನಾನು ಮಾಲಾ ಅಂತ. ತುಂಬ ಹೊತ್ತಿಂದ ಕಾಯ್ತಾ ಇದ್ದೀನಿ. ಯಾವ ಡಾಕ್ಟರ್ ನೋಡಬೇಕಿತ್ತು? ಅದೇ ಈಗ ಮೋಹನ್ ಅನ್ನೋ ಪೇಷಂಟು ಕನ್ಸಲ್ಟ್ ಮಾಡ್ಕೊಂಡು ಹೋದ್ರಲ್ಲ, ಆ ಡಾಕ್ಟ್ರನ್ನ ನೋಡಬೇಕು. ಹೋಗಿ ಮೋಹನ್ ಅವ್ರನ್ನೇ ಕರ್ಕೊಂಡು ಬನ್ನಿ. ಇಲ್ಲ, ಅವ್ರು ನನಗೆ ಹೇಳ್ಬಿಟ್ಟು ಹೊಟ್ಟೋದ್ರು. ಟ್ಯಾಬ್ಲೆಟ್ಸು ಡೋಸೇಜ್ ಬಗ್ಗೆ ಡಾಕ್ಟ್ರನ್ನ ಕೇಳಬೇಕಿತ್ತು. ಓಕೆ, ಒಂದು ನಿಮಿಷ, ಡಾಕ್ಟ್ರ್ ನೋಡ್ಕೊಂಡು ಬರ್ತೀನಿ. ಬನ್ನಿ, ಡಾಕ್ಟ್ರ್ ಇದ್ದಾರೆ. ಸರಿ, ನಮಸ್ಕಾರ ಡಾಕ್ಟರ್. ನಮಸ್ಕಾರಮ್ಮ, ನಾನು ಡಾಕ್ಟರ್ ಸುಶೀಲಾ ಅಂತ. ತಾವು ಬಂದಿರೋ ಉದ್ದೇಶ? ಈಗ ತಾನೇ ಮೋಹನ್ ಅಂತ ನಿಮ್ಮ ಜೊತೆ ಕನ್ಸಲ್ಟ್ ಮಾಡ್ಕೊಂಡು ಹೋದ್ರಲ್ಲ ಡಾಕ್ಟರ್? ಹೌದು, ಬಂದಿದ್ರು, ಮಾತಾಡ್ಕೊಂಡು ಹೋದರು. ಅದೇ ಡಾಕ್ಟರ್, ಏನಾಗಿದೆ ಅವ್ರಿಗೆ? ನೋಡಿಮ್ಮ, ಇದನ್ನು ನಾವು ಬೇರೆಯವ್ರಿಗೆ ಹೇಳೋ ಹಾಗಿಲ್ಲ. ಮೋಹನ್ನ ಜೊತೆಲೇ ಕರ್ಕೊಂಡು ಬನ್ನಿ, ಆಗಬೇಕಿದ್ರೆ ಹೇಳ್ತೀನಿ. ಹಾಗಲ್ಲ ಡಾಕ್ಟರ್, ನಾನು ಅವ್ರಿಗೆ ಬಹಳ ಹತ್ತಿರದವಳು, ನಮ್ಮ ಸಂಬಂಧಿಯವರು. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಇಲ್ಲ ತಾಯಿ, ಎಷ್ಟೇ ಹತ್ತಿರದವರಾಗಿದ್ದರೂ ನಾವು ಕೆಲವು ವಿಷಯಗಳನ್ನು ಪೇಷಂಟ್ ಹತ್ರ ಮಾತ್ರ ಹಂಚ್ಕೋತೀವಿ. ಡಾಕ್ಟರ್, ಅವ್ರಿಗೆ ಏಡ್ಸ್ ತೊಂದರೆ ಏನಾದರೂ ಆಗಿರ್ಬೋದಾ? ಇಲ್ಲಿಗೆ ಬಂದವ್ರಿಗೆಲ್ಲ ಅದೇ ಸೋಂಕು ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಉದಾಹರಣೆಗೆ ಈಗ ನೋಡಿ, ನೀವು ಬಂದಿದ್ದೀರಿ, ನಿಮ್ಮ ಬಗ್ಗೆನೂ ಬೇರೆಯವರು ಹಾಗೆ ತಿಳ್ಕೊಂಡ್ರೆ ತಪ್ಪಾಗುತ್ತಲ್ವಾ? ಹಾಗಲ್ಲ ಡಾಕ್ಟರ್, ಮೋಹನ್ ಇತ್ತೀಚಿನ ದಿನಗಳಲ್ಲಿ ಸುಸ್ತು ಅಂತ ಹೇಳ್ತಾ ಇದ್ರು. ಆಗಾಗ ಜ್ವರ ಬರ್ತಾಯಿತ್ತು, ಬಾಯಿ ಗಂಟ್ಲು ಹುಣ್ಣು. ನಾನು ಅವ್ರನ್ನ ಮದುವೆ ಆಗಬೇಕು ಅಂತಿದ್ದೀನಿ ಡಾಕ್ಟರ್. ಓ, ನಿಮ್ಮ ಮಾತನ್ನು ನಂಬೋದಾ? ಯಾರೋ ಬಂದು ಮೋಹನ್ನ ಮದುವೆ ಆಗ್ತೀನಿ ಅಂದರೆ ನಾನು ಕೇಸ್ ಬಗ್ಗೆ ಹೇಳೋದು ಹೇಗಮ್ಮ? ಇಲ್ಲ ಡಾಕ್ಟರ್, ಇಲ್ಲಿ ನೋಡಿ, ನನ್ನ ಈ ಮೊಬೈಲ್ನಲ್ಲಿ ವಿಡಿಯೋ ಇದೆ, ನಮ್ಮ ನಿಶ್ಚಿತಾರ್ಥದ ಫೋಟೋಗಳೆಲ್ಲ ಇದೆ ನೋಡಿ. ಇದು ನಾನು, ಇದು ಮೋಹನ್ನು. ಇವ್ರು ತಾನೇ ಇಲ್ಲಿಗೆ ಬಂದಿರೋರು. ಇವರು ನಮ್ಮ ತಂದೆ, ಇವ್ರು ನಮ್ಮ ತಾಯಿ, ಇವರೆಲ್ಲ ನಮ್ಮ ಫ್ರೆಂಡ್ಸು. ಹೌದು, ಚೆನ್ನಾಗಿದೆಮ್ಮ ಫೋಟೋಗಳು. ನಿಶ್ಚಿತಾರ್ಥ ಯಾವಾಗಾಯಿತು? 3 ತಿಂಗಳ ಹಿಂದೆ ನಿಶ್ಚಿತಾರ್ಥ ಆಯಿತು. ಎಲ್ಲ ಫೋಟೋಗಳು ಇಲ್ಲಿದೆ. ನಿಮ್ಗೀಗಲಾದರೂ ನಂಬಿಕೆ ಬಂದಿದೆ ಅನ್ಸುತ್ತೆ. ಮೋಹನ್ ಅವ್ರನ್ನ ನೀವು ಮದುವೆ ಆಗಬೇಕು ಅಂತ ಹೊರಟಿದ್ದೀರಿ, ನಿಶ್ಚಿತಾರ್ಥನೂ ಆಗಿದೆ, ಬಹಳ ಸಂತೋಷ. ಹಾಗಿದ್ಮೇಲೆ ಅವ್ರ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಭಾವಿ ಪತ್ನಿಯಾದ ನಾನು ತಿಳ್ಕೊಬೋದಲ್ವಾ? ನಾಳೆ ಅವ್ರು ನನ್ನ ಗಂಡ ಆಗ್ತಾರೆ. ಸರಿಮ್ಮ. ಮೋಹನ್ ಅವರು ಇತ್ತೀಚೆಗೆ 2 ಸಲ ಬಂದು ಚೆಕಪ್ ಮಾಡಿಸ್ಕೊಂಡ್ರು. HIV ಡ್ಯೂ ಕಾಂಬೋ ಟೆಸ್ಟ್ ಅಂತ ನಾವು ಮಾಡ್ತೀವಿ. ಇದು 4th ಜನರೇಷನ್ ಟೆಸ್ಟ್. ರಿಸಲ್ಟ್ ಅಕ್ಯುರೇಟ್ ಆಗಿರುತ್ತೆ. ಮೋಹನ್ ಅವರಿಗೆ HIV ಸೋಂಕು ಕನ್ಫರ್ಮ್ ಆಗಿದೆ. ಹಾಗಿದ್ರೆ ನಾನು ಮದುವೆ ಆಗಬೇಕು ಅಂತಿದ್ದೀನಲ್ಲ ಡಾಕ್ಟರ್? ನೋಡಿಮ್ಮ, ನೀವು ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಯಾಕೆ ಅಂದರೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುವಂಥ ಸೋಂಕು. HIV ಕೆಲವು ಕಾರಣಗಳಿಂದ ಬರುತ್ತೆ. ಮುಖ್ಯವಾಗಿ ಲೈಂಗಿಕ ಸಂಪರ್ಕದಿಂದಾನೇ ಇದು ಬರೋದು. ಬೇರೆಯವರ ರಕ್ತದಿಂದಲೂ ಬರುತ್ತೆ. ಹಾಗಿದ್ರೆ ಮೋಹನ್ ವಿಷಯದಲ್ಲಿ ಏನಾಗಿರ್ಬೋದು ಡಾಕ್ಟರ್? ಮೋಹನ್ ಅವರೇ ಹೇಳೋ ಪ್ರಕಾರ ಕಾಲೇಜ್ ದಿನಗಳಲ್ಲಿ ಟೂರು ಗೀರೋ ಅಂತ ಅಲ್ಲಿ ಇಲ್ಲಿ ಹೋಗ್ತಾ ಇದ್ರಂತೆ. ಸ್ನೇಹಿತರ ಜೊತೆ ಡ್ರಗ್ಸು ತಗೋತಾ ಇದ್ರಂತೆ. ಅವರಿಗೆ ಗರ್ಲ್ ಫ್ರೆಂಡ್ಸು ಇದ್ದರು. ಒಬ್ಬರು ಚುಚ್ಕೊಳ್ಳೋ ಸೂಜಿಯಿಂದ ಇನ್ನೊಬ್ಬರು ಡ್ರಗ್ಸನ್ನು ಚುಚ್ಕೊಂಡ್ರು
ಈ ಸೋಂಕು ಬರುತ್ತೆ. ಸೋಂಕು ಇರೋರ ಜೊತೆ ಲೈಂಗಿಕ ಸಂಪರ್ಕ ಹೊಂದಿದ್ರೆ ಆಗಲೂ ಸಹ ಈ ಸೋಂಕು ಬಹಳ ಸುಲಭವಾಗಿ ಹರಡುತ್ತೆ. ಹಾಗಿದ್ರೆ ನಮ್ಮ ಮದುವೆ ಆದಮೇಲೆ ಹೇಗೆ ಡಾಕ್ಟರ್? ಉಳಿದಂತೆ ನೀವು ನಾರ್ಮಲ್ ಆಗಿರಬಹುದಮ್ಮ. ಅವ್ರ ಜೊತೆ ಫುಡ್ ಶೇರ್ ಮಾಡ್ಕೋಬಹುದು, ಒಂದೇ ತಟ್ಟೆಯಲ್ಲಿ ಊಟನೂ ಮಾಡಬಹುದು, ಅವ್ರನ್ನ ಹಗ್ಗೂ ಮಾಡ್ಕೋಬಹುದು, ಅವ್ರ ಜೊತೆಲಿ ನೀವು ಎಲ್ಲ ರೀತಿಲೂ ಸಂಸಾರ ಸುಖ ಅನುಭವಿಸ್ಬೋದು. ಆದರೆ ಈ ಲೈಂಗಿಕ ವಿಚಾರದಲ್ಲಿ ಮಾತ್ರ ಹೆಚ್ಚಿನ ಗಮನ ವಹಿಸಬೇಕಾಗತ್ತೆ. ಕಾಂಡೋಮ್ನ ತಪ್ಪದೇ ಬಳಸಿದ್ರೆ ಹೆಚ್ಚಿನ ಸುರಕ್ಷತೆ ಸಿಗುತ್ತೆ, ಪ್ರಾಬ್ಲಮ್ ಇರೋಲ್ಲ. ಡಾಕ್ಟರ್, ಈಗ ಅವ್ರು ಯಾವ ಸ್ಟೇಜಲ್ಲಿದ್ದಾರೆ? ಈಗಿನ್ನೂ ಡಯಾಗ್ನೈಸ್ ಆಗಿದೆ. HIV ಅನೇಕ ವರ್ಷಗಳ ಕಾಲ ಲೇಟೆಂಟಾಗಿ ಅಂದರೆ ಸುಪ್ತ ಸ್ಥಿತಿಲಿರುತ್ತೆ. ಅದು ಯಾವತ್ತೋ ಒಂದಿನ ಕಾಣಿಸ್ಕೊಳ್ಳುತ್ತೆ. ಅವರವರ ಶರೀರದ ಇಮ್ಯುನಿಟಿ ಮೇಲೆ ಇದು ಅವಲಂಬಿತವಾಗಿರುತ್ತಮ್ಮ. ಕ್ರಮವಾಗಿ ಔಷಧಿ ತಗೊಂಡ್ರೆ ಈ ಸೋಂಕನ್ನ ಖಂಡಿತ ನಿಯಂತ್ರಣ ಮಾಡಬಹುದು. ಇದನ್ನು ವಾಸಿ ಮಾಡೋಕ್ಕಾಗತ್ತಾ? ಒಬ್ಬ ಡಾಕ್ಟ್ರಾಗಿ ಆಗೋಲ್ಲ ಅಂತ ಹೇಳೋಕೆ ನನಗೂ ಸಂಕೋಚ ಆಗತ್ತೆ. ಆದರೆ ಜೀವನ ಪೂರ್ತಿ ಮಾತ್ರೆ ತಗೊಳ್ತಾನೇ ಇರಬೇಕಾಗತ್ತೆ. ಅವರು ಎಲ್ಲರಂತೆ ಸಂಸಾರ ಮಾಡೋಕ್ಕೆ ತೊಂದರೆ ಏನಿಲ್ಲ. ಅದಕ್ಕೆ ಸಂಬಂಧಪಟ್ಟ ಮುಂಜಾಗ್ರತೆಗಳನ್ನು ತಗೋಬೇಕಾಗತ್ತೆ ಅಷ್ಟೇ. ಒಂದು ನೆನ್ಪಿಟ್ಕೋಬೇಕು, ನೇರ ಲೈಂಗಿಕ ಸಂಪರ್ಕ ನಿಷಿದ್ಧ. ಅರ್ಥ ಆಯಿತು ಡಾಕ್ಟರ್. ಈಗ ಪ್ರತಿಯೊಂದಕ್ಕೂ ಔಷಧಿ ಇದೆಯಮ್ಮ. ವ್ಯಕ್ತಿ ಸತ್ತಿದ್ರೂ ಅವನ್ನ ಕೆಲವು ನಿಮಿಷಗಳ ಕಾಲ ಎಪ್ಸಿ ಕೂರಿಸೋಷ್ಟು ಸೈನ್ಸ್ ಮುಂದುವರೆದಿದೆ. ಹೀಗಿರುವಾಗ ನೀವು ಎಜುಕೇಟೆಡು, ಸೈನ್ಸ್ ಬಗ್ಗೆ ಗೊತ್ತಿರೋರು, ನನ್ನ ಸಲಹೆ ಏನಂದರೆ, ಚೆನ್ನಾಗೇ ಇದ್ದೀನಲ್ಲ ಮಾಲಾ? ಏನು ನಿನ್ನೆ ಇದ್ದಕ್ಕಿದ್ದ ಹಾಗೆ ತುಂಬ ಬೇಗ ಹೊರಟ್ಬಿಟ್ರಲ್ಲ? ಅದೇ ಯಾರೋ ಒಬ್ಬರು ಡಾಕ್ಟ್ರನ್ನ ನೋಡಬೇಕಾಗಿತ್ತು. ಮಾತ್ರೆಗಳೆಲ್ಲ ಕೊಟ್ರಾ? ಮಾತ್ರೆನಾ? ಮಾತ್ರೆ ಎಲ್ಲಿ ಬಂತು? ಅವರು PhD ಡಾಕ್ಟ್ರು. ನಾನು ಅದನ್ನೇ ಹೇಳಿದ್ದು. ಲಘು ಗುರು ತಾನೇ? ಗುರುಗಾದರೆ 2 ಮಾತ್ರೆ, ಲಘುಗಾದರೆ 1 ಮಾತ್ರೆ. ಮಾತ್ರೆ ಬಗ್ಗೆ ಹೇಳಿರ್ಬೇಕಲ್ಲ? ಮಾಲಾ, ಎಷ್ಟು ತಮಾಷೆಯಾಗಿ ಮಾತಾಡ್ತೀಯ ನೀನು. ಬೆಳಿಗ್ಗೆ ಎಷ್ಟು ಮಾತ್ರೆ, ಸಂಜೆ ಎಷ್ಟು ಮಾತ್ರೆ, ರಾತ್ರಿ ಎಷ್ಟು ಮಾತ್ರೆ ಅಂತ ಹೇಳಿದ್ರಾ ನಿಮ್ಮ ಡಾಕ್ಟ್ರು? ಮಾಲಾ, ಏನಿದು ಒಗಟು ಥರ ಮಾತಾಡ್ತಾ ಇದೆಯಲ್ಲ? ನಾನು ಹೋಗಿದ್ದು ನನ್ನ ಫ್ರೆಂಡ್ನ ನೋಡೋದಕ್ಕೆ, ಸಾಹಿತ್ಯದ ಬಗ್ಗೆ ಮಾತಾಡೋಕ್ಕೆ. ಬರೀ ಸುಳ್ಳು. ಬದುಕೇ ಒಂದು ಸಾಹಿತ್ಯ. ಕತೆಯಿಂದ ಪ್ರಾರಂಭ ಆಗೋ ಜೀವನ ಕವನವಾಗಿ ಅರಳಿ ಕಾದಂಬರಿಯಾಗಿ ಬೆಳೆದು ಕಡೆಗೆ ರಗಳೆ ಸಾಹಿತ್ಯವಾಗುತ್ತೆ. ಅಲಂಕಾರ ಕಡಿಮೆಯಾಗಿ ರಸ ಬತ್ ಹೋಗಿ ಬದುಕು ದುರಂತ ನಾಟಕ ಆಗಬಹುದು. ಅಲ್ಲ, ನನಗೆ ನಿನ್ನ ಮಾತೇ ಅರ್ಥ ಆಗ್ತಾ ಇಲ್ಲ ಮಾಲಾ. ನೋಡು ಮೋಹನ್, ನೀನೇ ನನ್ನ ಸರ್ವಸ್ವ ಅಂತ ನಾನು ತಿಳ್ಕೊಂಡಿದ್ದೀನಿ. ನಿನ್ನನ್ನು ಮದುವೆ ಆಗೋಕ್ಕೆ ಅಂತ ನಾನು ಹಾತೊರಿತಾ ಇದ್ದೀನಿ. ನನ್ನ ಹತ್ರ ನೀನು ಆರೋಗ್ಯಕ್ಕೆ ಸಂಬಂಧಪಟ್ಟ ಗುಟ್ಟುಗಳನ್ನು ಬಚ್ಚಿಡೋದ್ರಲ್ಲಿ ಅರ್ಥನೇ ಇಲ್ಲ. ಈಗ ನನಗೆ ಅರ್ಥ ಆಗ್ತಾ ಇದೆ. ನಿನ್ನ ಗೆಳೆಯ ಜ್ಯೋತಿಷಿ ವಿಶ್ವ ಯಾಕೆ ನೆಗೆಟಿವ್ ಆಗಿ ಹೇಳ್ದ ಅಂತ. ಆದರೆ ನಿನಗೆ ಈ ಬಗ್ಗೆ ಅನುಮಾನ ಯಾಕೆ ಬಂತು? ನಾನು ಡಾಕ್ಟರ್ ಸುಶೀಲಾನ ಭೇಟಿ ಮಾಡಿದ್ದೆ. ಸುಶೀಲಾ ಅವ್ರನ್ನ ನೀನು ಡಾಕ್ಟ್ರು ಏನು ಹೇಳಿದ್ರು? ನೀನು ಹೇಳದೆ ಇರೋದನ್ನೆಲ್ಲ ಅವ್ರು ಹೇಳಿದ್ರು. ಅಲ್ಲ, ಅದು ಹೇಗೆ ಹೇಳ್ತಾರೆ ಅವರು ಅಂತ? ಬೇರೆಯವ್ರಿಗೆ ಈ ವಿಷಯ ತಿಳಿಸ್ಬಾರ್ದು ಅಲ್ವಾ? ಏನೋ ಸ್ವಂತ ಹೆಂಡತಿ ಆಗೋಳ್ಗೆ ತಿಳಿಸ್ಬಾರ್ದಾ? ಅದರಿಂದ ನಾಳೆ ಕಾಂಪ್ಲಿಕೇಶನ್ಸ್ ಆಗಲ್ವಾ? ಸೋಂಕು ಎಲ್ರಿಗೂ ಹಬ್ತಾನೇ ಹೋಗ್ಬೇಕಾ? ಇಡೀ ಸಮುದಾಯಕ್ಕೆ, ಸಮಾಜಕ್ಕೆ ಸೋಂಕು ಹಬ್ಬಬೇಕಾ? ಮಾಲಾ, ಈ ಗ್ರಹಚಾರ ಯಾವ ರೀತಿ ಎಲ್ಲಿಂದ ಬಂತು ನನಗೆ ಗೊತ್ತಾಗ್ತಾ ಇಲ್ಲ. ಕಾಲೇಜ್ ದಿವಸಗಳಲ್ಲಿ ನಾನು ಆಡಿದ ಆಟಕ್ಕೆ ಇಷ್ಟು ದೊಡ್ಡ ಬೆಲೆ ನಾನು ತರಬೇಕಾಗಿ ಬಂತು. ಇದನ್ನ ನೀನು ನನ್ನ ಹತ್ರ ಮೊದಲೇ ಹೇಳ್ಬೋದಾಗಿತ್ತಲ್ಲ ಮೋಹನ್. ಅಲ್ಲ, ನನಗೆ ಈ ವಿಷಯ ತಿಳಿದಿದ್ದೆ ವಿಶ್ವನಿಗೆ ಬ್ಲಡ್ ಕೊಡೋಕೆ ಹೋದಾಗ. ಯಾವ ಮುಖ ಇಟ್ಕೊಂಡಿದ್ದೆ ನಿನ್ನ ಹತ್ರ ಹೇಳಿ? ನೀನು ನನಗೋಸ್ಕರ ಅಪ್ಪ ಅಮ್ಮನು ಎದುರು ಹಾಕ್ಕೊಂಡು, ಸಮಾಜನ ಎದುರು ಹಾಕ್ಕೊಂಡು ಬಂದೆ. ವಿಶ್ವನ ಜ್ಯೋತಿಷ್ಯನು ಕಡೆಗಣಿಸಿ ನಾನು ನಿಮ್ಮನ್ನೇ ಮದುವೆ ಆಗ್ತೀನಿ ಅಂತ ಧೈರ್ಯವಾಗಿ ಮುನ್ನುಗ್ಗಿ ನನ್ನ ಹತ್ರ ನೀನು ಬಂದೆ ಅಲ್ವಾ? ಹೀಗಿರುವಾಗ ನನಗೆ ಸೋಂಕಿನ ಬಗ್ಗೆ ಹೇಳೋಕೆ ಧೈರ್ಯ ಸಾಕಾಗಲಿಲ್ಲ ಮಾಲಾ. ನಿನ್ನ ಮುಖ ನೋಡಿದಾಗೆಲ್ಲ ನನಗೇನೋ ಹಿಂಜರಿಕೆ, ಏನೋ ಕೀಳರಿಮೆ, ಭಯ ಇವೆಲ್ಲ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾನು ನಿನಗೆ ಹೇಳೋಕೆ ಹೋಗಲಿಲ್ಲ. ಸದ್ಯ ಈಗಲಾದರೂ ಹೇಳಿದ್ಯಲ್ಲ, ದೊಡ್ಡ ಉಪಕಾರ. ಅಯ್ಯೋ, ಮಾತಿಂದ ಯಾಕೆ ಈ ರೀತಿ ಚುಚ್ತಾ ಇದೆಯಾ ನನ್ನ?
ನನಗೆ ಹೇಗೆ ಮುಂದುವರಿಬೇಕು, ಈ ವಿಷಯನ ನಿನ್ನ ಹತ್ರ ಹೇಗೆ ಪ್ರಸ್ತಾಪ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಮಾಲಾ. ಪ್ಲೀಸ್ ನನ್ನ ನಂಬು. ನೋಡು, ಸೋಂಕಿತನ ಮದುವೆ ಆಗೋದ್ರಿಂದ ಆಗೋ ಪರಿಣಾಮಗಳೇನು, ದುಷ್ಪರಿಣಾಮಗಳೇನು ಅನ್ನೋದನ್ನ ಡಾಕ್ಟರ್ ಸುಶೀಲಾ ನನಗೆ ಚೆನ್ನಾಗಿ ವಿವರಿಸಿ ಹೇಳಿದ್ರು. ಕ್ಷಣಿಕ ಚೆಲ್ಲಾಟದಿಂದ ಸೋಂಕು ಹತ್ತಿಸ್ಕೊಂಡಿರೋ ನೀನು ಜೀವನ ಪೂರ್ತಿ ಅನುಭವಿಸ್ತಾನೆ ಇರಬೇಕಾಗತ್ತೆ. ಆದರೆ ನಿನ್ನಿಂದ 10 ಜನಕ್ಕೆ ಹಂಚೋ ಥರ ಆಗಬಾರ್ದು. ಅವರು ಇದನ್ನೂ ಹೇಳಿದ್ರು, ನೀವು ಪ್ರಿಕಾಷನ್ಸ್ ತಗೊಂಡು ಸಂಸಾರ ಮಾಡಬಹುದು ಅಂತ. ಏನು ಪ್ರಯೋಜನ? ಹಗಲು ರಾತ್ರಿ ಪ್ರಿಕಾಷನ್ಸ್ ತಗೊಂಡು ಸೋಂಕಿನ ಭಯದಲ್ಲೇ ಸಾಯೋವರೆಗೂ ಹೆದರ್ತಿರ್ಬೇಕಾ? ಓಕೆ ಓಕೆ ಮಾಲಾ, ಈಗ ನನ್ನ ವಿಷಯ ಎಲ್ಲ ನಿನಗೆ ಗೊತ್ತಾಗಿದೆ. ಫೈನ್. ಆದರೆ ಒಂದು, ನನ್ನ ಕನಸು ಮನಸ್ಸಲ್ಲಿ ನೀನಲ್ಲದೆ ಇನ್ಯಾರೂ ಇಲ್ಲ. ಸರಿ, ಈಗ ಒಂದು ನಿರ್ಧಾರ ತಗೋ ಮಾಲಾ. ನೀನೇನು ನಿರ್ಧಾರ ತಗೊಂಡ್ರೂ ನನ್ನ ನಿರ್ಧಾರನೂ ಅದೇ ಆಗಿರುತ್ತೆ. ಸರಿ ಮೋಹನ್, ಮುಖ್ಯವಾಗಿ ಒಂದು ಪ್ರಶ್ನೆ. HIV ಪೇಷಂಟ್ ಆಗಿ ಈ ಮದುವೆ ಬಗ್ಗೆ ನೀನೇನು ಹೇಳ್ತೀಯ? ಪ್ರಾಮಾಣಿಕವಾಗಿ ಹೇಳು. ಹೇಳು, ಪರವಾಗಿಲ್ಲ. ಅಂದರೆ ಅದು ನಮ್ಮಿಬ್ಬರ ಮದುವೆ ಬಗ್ಗೆ ತಾನೇ? ಹೌದು, ಅದೇ ತಾನೇ ಮುಂದಿರೋ ಸಮಸ್ಯೆ. ಓಕೆ, ನಾನು ಫ್ರ್ಯಾಂಕಾಗಿ ಹೇಳ್ತೀನಿ. ನೀನು ಒಳ್ಳೆತನ, ಒಳ್ಳೆ ಗುಣ, ನೀನು ಒಳ್ಳೆ ಮನಸ್ಸು ನೋಡಿದಾಗ ನಾನು ಬಹಳ ಹಿಂದೆನೇ ನಿರ್ಧಾರ ಮಾಡಿಬಿಟ್ಟೆ ಮಾಲಾ. ಯಾವ ಕಾರಣಕ್ಕೂ ನಾನು ನಿನ್ನನ್ನು ಮದುವೆ ಆಗಬಾರ್ದು ಅಂತ. ಅದಕ್ಕೆ ವಿಶ್ವನ ಮನೆಗೆ ನಿನ್ನನ್ನು ಕರ್ಕೊಂಡು ಹೋಗಿ ಮದುವೆ ತಪ್ಪಿಸೋಕೆ ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟೆ. ಬಟ್ ಥ್ಯಾಂಕ್ ಯು ಮೋಹನ್. ಸದ್ಯ ಮದುವೆಗೆ ಮುಂಚೆ ವಿಷಯ ಗೊತ್ತಾಯ್ತು. ಮದುವೆ ಆದಮೇಲೆ ಗೊತ್ತಾಗಿದ್ದಿದ್ರೆ ಏನು ನನ್ನ ಗತಿ? ನಮ್ಮಿಬ್ಬರ ಸ್ನೇಹ ಇಲ್ಲಿಗೆ ಸಾಕು. ಮಾಲಾ, ಗುಡ್ ಬೈ. ಮಾಲಾ, ಮಾಲಾ, ಅಯ್ಯೋ ದೇವ್ರೆ, ಏನಿದು ಹೀಗಾಗೋಯ್ತಲ್ಲ. ಮಾಲಾ, ಮಾಲಾ, ನನ್ನ ತಿರುಗಿ ನೋಡದೆ ಹಾಗೆ ಹೊರಟೋಗ್ಬಿಟ್ಯಾ ಮಾಲಾ. ಗೆಲುವಿನ ಗುಟ್ಟು. HIV ಏಡ್ಸ್ ಜಾಗೃತಿ ಕುರಿತು ನೈಜ ಘಟನೆಗಳನ್ನು ಆಧರಿಸಿದ ಸೃಜನಾತ್ಮಕ ನಾಟಕ ಕೇಳಿದಿರಿ. ರಚನೆ ಖ್ಯಾತ ಹಾಸ್ಯ ಲೇಖಕರಾದ MS ನರಸಿಂಹಮೂರ್ತಿ. ನಿರ್ಮಾಣ TV ವಿದ್ಯಾಶಂಕರ್. ಭಾಗವಹಿಸಿದವರು AS ಪ್ರಕಾಶ್, ಡಾಕ್ಟರ್ TV ಚಿತ್ಕಲಾ, ಸುಬ್ಬಲಕ್ಷ್ಮೀ ದೇವಿ, ಕವಿತಾ ಪ್ರಕಾಶ್. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. HIV ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ 2017 ರಾಜ್ಯಾದ್ಯಂತ ಜಾರಿಯಾಗಿ ಓಂಬಡ್ಸ್ಮನ್ ಅವರನ್ನು ನೇಮಿಸಲಾಗಿದೆ. ರಾಜ್ಯದಲ್ಲಿರುವ ಎಲ್ಲ ಸಂಸ್ಥೆಗಳ ಹಾಗೂ ಇಲಾಖೆಗಳಡಿಯಲ್ಲಿ ಕಳಂಕ ಮತ್ತು ತಾರತಮ್ಯ ನಿವಾರಣೆಗಾಗಿ ದೂರು ಅಧಿಕಾರಿಗಳನ್ನು ನೇಮಿಸಲು ಕ್ರಮ ಕೈಗೊಳ್ಳಲಾಗಿದೆ. ಆರೋಗ್ಯ ವ್ಯವಸ್ಥೆ ಇರುವ ಸಂಸ್ಥೆಗಳ ಅಡಿಯಲ್ಲಿ 20ಕ್ಕಿಂತ ಹೆಚ್ಚು ಹಾಗೂ ಇತರೆ ಸಂಸ್ಥೆ ಕಾರ್ಖಾನೆಗಳಲ್ಲಿ 100ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳಿದ್ದರೆ ಒಬ್ಬರು ದೂರು ಅಧಿಕಾರಿಯನ್ನು ನೇಮಿಸುವುದು ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 9449 46951 ಅಥವಾ ಉಚಿತ ಸಹಾಯವಾಣಿ 1097ಕ್ಕೆ ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದಲೂ ಪ್ರಸಾರವಾಯಿತು.